ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ಇವತ್ತೆಲ್ಲ ಸೋಮವಾರ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ 7:30 ಆಗೈತಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ರೊಟ್ಟಿ ಮತ್ತು ಪಲ್ಯಗಳು ಮಾಡಿದ್ದೀನಿ. ಆಡಂಬರ ಜೀವನಕ್ಕಿಂತ ಆರೋಗ್ಯವಾದ ಜೀವನ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಿಕ್ಸ್ ತರಕಾರಿ ಎಲ್ಲ ಹಾಕಿ ರೊಟ್ಟಿಗೆ ಪಲ್ಯ ಮಾಡಿದ್ದೀನಿ. ಮತ್ತು ಸ್ನ್ಯಾಕ್ಸಿಗೆ ಹೆಸ್ರು ಕಾಳು ಮೊಳಕೆ ಕಟ್ಟಿದೆ, ಅದು ಬೆಂಡೆಕಾಯಿ ಹಾಕಿ ಪಲ್ಯ ಮಾಡಿದೆ. ಹಂಗೇನು ಒಗ್ಗರಣೆಲಿ ಹುಳ್ಳಿಕಾಳು ಮೊಳಕೆ ಕಟ್ಟಿದೆ. ಸಾಂಬಾರು ಸಾಯಂಕಾಲ ಮಾಡಬೇಕು. ನೋಡಿ, ಈ ಥರ ಸುಮ್ಮನೆ ಬದನೆಕಾಯಿ, ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ, ಕ್ಯಾರೆಟು, ಬೀಟ್ರೋಟು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಗಟ್ಟಿಗೆ ಸುಮ್ಮನೆ ಹಂಗೆ ಗೊಜ್ಜು ಥರ ಮಾಡಿದೆ ಅಷ್ಟೇ. ಸಾರು ಥರ ಎಲ್ಲ ಮಾಡಲಿಲ್ಲ. ರೊಟ್ಟಿಗೆ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿನೇ ಹಾಕಿದ್ದೆ ಇವತ್ತು. ಅವಳು ರಾಗಿ ರೊಟ್ಟಿನಾರಾಗಲಿ ಅಕ್ಕಿ ರೊಟ್ಟಿನಾರಾಗಲಿ ರೊಟ್ಟಿ ಇರಬೇಕು, ಅದಕ್ಕೆ ರೊಟ್ಟಿನೇ ಹಾಕ್ಕೊಡಮ್ಮ ಅಂದ್ಲು. ಅದಕ್ಕೆ ಆ ಥರನೇ ರೊಟ್ಟಿ ಹಾಕ್ತೆ. ರಾಗಿ ರೊಟ್ಟಿನೇ ಚೆನ್ನಾಗಿರುತ್ತೆ. ನಾವೆಲ್ಲ ತಿಂತಾಯಿದ್ದಲ್ವ ಫಸ್ಟು. ನಾನು ನನ್ನ ಮಗಳಿಗೆ ಆ ಥರನೇ ಮಾಡಿಕೊಡ್ತೀನಿ. ನಾವೇನು ತಿಂತಾಯಿದ್ವೋ ಆ ಥರನೇ ಹೇಳಿ ಅವಳಿಗೆ ಮಾಡಿಕೊಡ್ತೀನಿ. ಇವಾಗೆಲ್ಲ ಏನೇನೋ ಬರುತ್ತೆ, ಅದು ಪೌಡ್ರು ಅಂತ. ರುಚಿಗೆಲ್ಲ ನಾನು ಏನು ಹಾಕೋಕ್ಕೋಲ್ಲ. ಮನೆಯಲ್ಲೇ ಸಾಂಬಾರು ಪೌಡ್ರ್ ಇರುತ್ತಲ್ಲ, ಅದನ್ನೇ ಹಾಕಿ ಮನೇಲಿರೋದ್ರಲ್ಲೇ ಮಾಡ್ತೀವಿ. ನಾವೆಲ್ಲ ಏನು ತಿಂದು ಬೆಳೆದ್ವೋ ಅದನ್ನೇ ನಮ್ಮ ಮಕ್ಕಳಿಗೂ ತಿನ್ನಿಸಿದ್ರೆ ಚೆನ್ನಾಗಿರ್ತದೆ. ನಾವು ಜೋಳದ ರೊಟ್ಟಿ, ಮುದ್ದೆ ಎಲ್ಲ ಊಟ ಮಾಡಿವೋ ನಮ್ಮ ಮಕ್ಕಳಿಗೂ ಅದನ್ನೇ ಕೊಟ್ಟರೆ ತುಂಬ ಒಳ್ಳೆಯದು. ನಾವಿವಾಗ ಬೇಗ ಈಸಿ ಆಯ್ತದೆ ಅಂತ ಏನೇನೋ ಮ್ಯಾಗಿ ಅಂತೆ, ಆಳು ಅಧ್ವಾನ ಅಂತೆ ಮಾಡ್ತೀವಿ. ಅವೆಲ್ಲ ಮಾಡಬಾರ್ದು. ಮಕ್ಕಳಿಗೆ ನಾವು ಬೇಗ ಇದ್ದರೆ ಎಲ್ಲ ಥರನೂ ಮಾಡಿಕೊಡ್ಬಾರ್ದು. ನೋಡಿ, 5 ಗಂಟೆಗೆ ಎದ್ದು ಕಸ ಎಲ್ಲ ಗುಡಿಸಿ, ಬಾಗಿಲು ಸಾರಿಸಿ, ಮನೆ ಒರೆಸಿ, ನಾನು ಫ್ರೆಶ್ ಆಗಿ 7 ಥರ ಪಲ್ಯ ಮಾಡಿ ರೊಟ್ಟಿಗೆಲ್ಲ ಕಲಸಿಟ್ಟು ಅವಳಿಗೆ ಸ್ನಾನಕ್ಕೆಲ್ಲ ರೆಡಿ ಮಾಡಿಸಿ ಕರ್ಕೊಂಬಂದು ಪೂಜೆ ಕುಂಡ್ರಿಸಿ ರೊಟ್ಟಿ ಹಾಕ್ಕೊಡ್ತಾಯಿದ್ದೀನಿ. ಈಗ 7:30 ಆಗೇ ಹೋಯ್ತು. ಇಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡಿದ್ರೆ ಎದ್ದರೆ ಎಲ್ಲ ನಮ್ಮ ಕೈಲೇ ಐತೆ. ಎದ್ದರೆ ಬೇಗ ಎಲ್ಲ ಮಾಡಿಕೊಡ್ಬೋದು. ಮಕ್ಕಳು ಆರಾಮಾಗಿ ತಿಂದು ಅವ್ರಿಗೂ ರುಚಿಯಾಗಿ ಮಾಡಿಕೊಟ್ರೆ ಅವಕ್ಕೂ ಒಂದು ಗೊತ್ತಾಯ್ತದೆ, ನಮ್ಮಮ್ಮ ಅಪ್ಪ ಎಷ್ಟು ನಮಗೋಸ್ಕರ ಶ್ರಮ ಆಗ್ತಾರೆ ಅಂಥೇಳಿ ಅವಕ್ಕೆ ಗೊತ್ತಾಯ್ತದೆ. ನಾವು ಏನೋ ಒಂದು 8 ಗಂಟೆಗೆ ಎದ್ಬಿಟ್ಟು ಬೇಗ ಅನ್ನ ಏನೋ ಒಂದು ಒಗ್ಗರಣೆ ಮಾಡಿಕೊಟ್ರೆ ಏನು ಪಲ್ಯ ಬರೋಲ್ಲ. ನಮ್ಮ ಕೈಲಿರೋದೆಲ್ಲ ಬೇಗ ಎದ್ದು ಮಕ್ಕಳಿಗೆ ಎಲ್ಲದರಲ್ಲೂ ಎಲ್ಲ ತರಕಾರಿಯಲ್ಲೂ ವಿಟಮಿನು ಇದೆ ಮತ್ತು ಪ್ರೋಟೀನ್ಗಳಿದ್ದಾವೆ. ನಾವು ಈ ಥರ ಮಾಡಿಕೊಟ್ಟಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಅವಳಿಗೆ ಸ್ನ್ಯಾಕ್ಸಿಗೆಲ್ಲ ರೊಟ್ಟಿ ಹಾಕಿ, ರೊಟ್ಟಿಗೆ ಪಲ್ಯ ಮತ್ತು ಸ್ನ್ಯಾಕ್ಸಿಗೆ ಬೆಂಡೆಕಾಯಿ, ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದು, ಪಲ್ಯಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟೆ. ನಮ್ಮ ಮನೇಲಂತೂ ನಾವು ತುಪ್ಪನ 3 ಟೈಮು ನಾವು ಯೂಸ್ ಮಾಡ್ತೀವಿ. ತುಪ್ಪ ಇಲ್ಲದಲೇ ಇರಲ್ಲ ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡೇ ಊಟ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಅವಳಿಗೂ ಅಷ್ಟೇ ರೊಟ್ಟಿಗೆ ಹಾಕ್ಕೊಟ್ಟೆ ಬೆಳಗ್ಗೆ. ಇವಾಗ ಪಲ್ಯಕ್ಕೆಲ್ಲ ಹಾಕ್ಕೊಟ್ಟೆ, ಮಧ್ಯಾಹ್ನ ಮಿಕ್ಸ್ ಮಾಡ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು. ಚೆನ್ನಾಗಿರ್ತದೆ. ಮಕ್ಕಳಿಗೆ ಯಾವುದು ಒಳ್ಳೆಯದು ಸಿಗುತ್ತೋ ಅದರಲ್ಲಿ ನಾವು ಮಾಡಿಕೊಡ್ತೀವಿ. ನಮಗೆ ಜೀವದ ಬೆಲೆ ಕೊರೋನಾ ಆದಾಗಲೇ ಗೊತ್ತಾಗಿದ್ದು. ನಾವು 1 ವಾರ ನಮ್ಮ ಮಗಳನ್ನ ಮುಟ್ಟಲೇ ಇಲ್ಲ ನಾನು. ಆವಾಗ ಅವಳು ಕದೇನ ಹಿಂದೆಗಡೆ ನಿಂತ್ಕೊಂಡು ಬಾಗಿಲಿಂದೆ ಅಮ್ಮ ಯಾವತ್ತ ಮುಟ್ಸ್ಕೊತೀಯ ಅನ್ನೋಳು. ಆವಾಗ ನನಗೆ ಎಷ್ಟು ಅಳ ಬರೋದಂದರೆ, ಆದರೆ ನಾನು ಅಳ್ತಾ ಇರಲಿಲ್ಲ. ನಾವು ಧೈರ್ಯ ಕಳ್ಕೊಂಬಿಡ್ತೀವಿ ಅಂತ ನಾನು ಯಾವಾಗಲೂ ಧೈರ್ಯವಾಗಿದ್ದೀನಿ. ಇವತ್ತು ನಾಳೆ ಅಂದ್ಕೊಂಡು ಅವಳನ್ನ 1 ವಾರ ಆದಮೇಲೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಆಮೇಲೆ ಅವಳಿಗೂ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿ ಅವಳು ಸ್ನಾನ ಮಾಡಿಸ್ಕೊಂಡು, ಆಮೇಲೆ ಮಗು ಮುಟ್ದೆ. ಆಮೇಲೆ ಅಡುಗೆ ಮಾಡಿ ಇಕ್ಕಿದಾಗ ಅವಳು ಹೇಳಿದ್ಲು, ಅಮ್ಮ ನಾನು ಇವತ್ತು ಊಟ ಮಾಡ್ದಂಗೆ ಆಯ್ತು ನನಗೆ ಅಂತ. ಅವರಪ್ಪನೇ ಮಾಡೋರು ಅಡುಗೆನ. ಅಲ್ಲಿವರೆಗೂ ಅವರೇನೆ ಮಾಡೋರು, ಕೊಡೋರೆಲ್ಲ ನೋಡ್ಕೊಳ್ಳೋರು, ಮಾಡಿದ್ರು. ಆಮೇಲೆ ಹಂಗೆಲ್ಲ ಅನುಭವಿಸ್ತಾ ನಾವು ಕೊರೋನಾ ಆದಾಗ ಅದರದ್ದು ಅನುಭವಿಸ್ತಾರೆ ಮಾತ್ರ ಗೊತ್ತ ನೋವೇನಂತ. ಪಾಪ ಎಷ್ಟೋ ಜನ ಕಳ್ಕೊಂಡ್ರು. ದೇವರು ನಮಗೊಂದು ಸ್ವಲ್ಪ ಜೀವನಾರ ಬಿಟ್ಟವನೇ. ಆ ಜೀವನನ ಮಕ್ಕಳ ಜೊತೆ ಚೆನ್ನಾಗಿರೋಣ ಅಂತ ನನ್ನ ಮಕ್ಕಳ ಜೊತೆ ನಾನು ಯಾವಾಗಲೂ ದೇವ್ರು ಕೇಳೋದಿಷ್ಟೇ, ಆಸ್ತಿ ಕೊಡು ನನಗೆ, ಹಣ ಕೊಡಪ್ಪ, ಕಾರ್ ಕೊಡು, ಬಂಗ್ಲೆ ಕೊಡು ಅಂತ ಕೇಳಲ್ಲ. ಗಂಡ ಮಕ್ಕಳು ನೋಡ್ಕೊಂಡು ನೀನು ಸೇವೆ ಮಾಡೋಷ್ಟು ಶಕ್ತಿ ನನಗೆ ಕೊಡು, ಹೊಟ್ಟೆ ತುಂಬ ಊಟ ಕೊಡು ಅಂತ ಕೇಳ್ತೀನಿ. ಅಷ್ಟೇ ದೇವ್ರ ಮುಂದೆ ಕೇಳೋದು. ಮಿಕ್ಕಿದ್ದು ಅವನೇನಾರ ಮಾಡಲಿ, ಅವನ ಸೇವೆ ಮಾಡ್ತೀವಲ್ವ, ಅವನಿಗೆ ಗೊತ್ತಿರುತ್ತೆ ಎಲ್ಲ ಅಂದ್ಬಿಟ್ಟು. ಎಲ್ಲ ರಾಗಿ ರೊಟ್ಟಿನೇ ಏನು ಅನ್ಕೋಬೇಡ, ಸ್ಕೂಲಲ್ಲಿ ತಿನ್ನು, ನಮ್ಮ ಮನೇಲಿ ಏನು ಹಾಕಿ ಕೊಟ್ಟಿರ್ತೀವೋ ಅದನ್ನು ತಿನ್ನು ನೀನು, ಯಾರ್ದು ನೋಡಬೇಡ್ದು, ನಮ್ಮದು ಊಟ ಅಚ್ಚುಕಟ್ಟ ಮಾಡ್ಕೊಂಬ ಅಂತೇಳಿ ಹಾಕ್ಕೊಟ್ಟೆ. ಅವಳಿಗೆ ಇಷ್ಟ ಏನೇ ಕೊಡಲಿ ಅವಳು ಏನು ವಾಪಸ್ ತರಲೆಲ್ಲ ಊಟ ಮಾಡ್ಕೊಂಬರ್ತಾಳೆ. ನೀರು ಅಷ್ಟೇ, ಅವಳಿಗೆ ಜಾಸ್ತಿ ನೀರು ಕುಡಿತಾಳೆ. ಅದರಿಂದ ನಾವು 1 ಲೀಟ್ರದ್ದೇ ಫ್ಲಾಸ್ಕ್ ತಗೊಟ್ಟು ಅದರಲ್ಲೇ ಅವಳು ತೊಗೊಂಡೋಗೋದು ಡೈಲಿ. ನೀರು ಜಾಸ್ತಿ ಅವಳಿಗೆ ಬೇಕು.
ತುಂಬ ಚೆನ್ನಾಗಿ ಬತ್ತು ರೊಟ್ಟಿ ಚೆನ್ನಾಗಿದೆ, ರಾಗಿ ರೊಟ್ಟಿ ಆದ್ರೂ ಮೆತ್ತಗಿರುತ್ತೆ, ಮಧ್ಯಾಹ್ನ ತಿನ್ಕೋ ಅಂತೇಳಿ ಕೊಟ್ಟವಳಿಗೆ. ಏನಾರಾಗಲಿ ರಾಗಿದಾರಾಗಲಿ ಅಕ್ಕಿದಾರಾಗಲಿ ರೊಟ್ಟಿ ಕೊಡು ನನಗೆ ಅಂತಾಳೆ. ಆಮೇಲೆ ನಾನು ರೊಟ್ಟಿ ಎಲ್ಲ ಕೊಟ್ಟು ಸ್ಕೂಲಿಗೆ ಟೈಮ್ ಆಯ್ತಿತ್ತಾಲೆ, ಅವಳು ತಿನ್ನೋಕೆ ಕೂತಿದ್ಲು. ಬೇಗ ತಿನ್ನು ಟೈಮ್ ಆಯ್ತದೆ ಅಂತೇಳಿ ಕೊಟ್ಟೆ. ಬಾಕ್ಸ್ ಎಲ್ಲ ಕಟ್ಟಿದೆ ಅವಳಿಗೆ. ನಮಗೆ ಒಂದೆರಡು ರೊಟ್ಟಿ ಹಾಕ್ಕೊಂಡು ಅಷ್ಟೇ, ಜಾಸ್ತಿ ಏನು ಹಾಕಿರಲಿಲ್ಲ, ಕಡಿಮೆನೇ ಹಾಕ್ಕೊಂಡು. ಒಳ್ಳೆ ತುಂಬ ಚೆನ್ನಾಗಿರ್ತದೆ. ಮನೆಯಲ್ಲೇ ಮಾಡಿಕೊಡೋಣ, ಮನೆಯಲ್ಲೇ ತಿನ್ನಲಿ, ನಾವೇನು ತಿಂದು ಬೆಳೆದ್ವು ಅದನ್ನೇ ಹಾಕ್ಕೊಟ್ರೆ ಮಕ್ಳುಗಳಿಗೆ ಅವ್ರಿಗೂ ಒಂದು ಗೊತ್ತಾಯ್ತದೆ ಮುಂದಕ್ಕೆ ಏನು ತಿನ್ನಬೇಕು ಏನು ತಿನ್ನಬಾರ್ದಂತ. ಈ ಥರ ಎಲ್ಲ ಮಾಡಿಕೊಡ್ತೀನಿ. ನನ್ನ ಮನೇಲಿ ನಾನೇನೇನು ಬದಲಾಗಿ ಹೇಗಿದ್ದೀನೋ ಆ ವೀಡಿಯೋಗಳ್ನ ಹಾಕ್ತೀನಿ, ಆ ಥರ ಹಾಕ್ತೀನಿ ಅಷ್ಟೇ. ನನಗೆ ಒಂದು ಸಲ ಹಿಂದಿರುಗಿ ನೋಡಿದಾಗ ಬೇರೆಗಳ್ದ ನಾನು ಎಷ್ಟೊಂದು ಬದಲಾಗಿದ್ದೀನಲ್ವ ಅನ್ನಿಸ್ತದೆ. ಇರಲಿ, ಇದನ್ನೇ ಒಳ್ಳೆತನದಲ್ಲಿ ಕಲ್ತ್ಕೋಬೇಕು. ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲ ಇದೆ, ಅದರೊಳಗೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ. ನಾವು ನೋಡಿ ಕಲಿಯೋದ್ರ ಮೇಲೆ ಅದರಲ್ಲಿದೆ. ನಾವು ಏನು ಆಯ್ಕೆ ಮಾಡ್ಕೊತೀವೋ ಅದೇ ಇದೆ. ನಾವು ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಂಡ್ರೆ ನಮಗದು ಒಳ್ಳೆಯದನ್ನೇ ಕೊಡುತ್ತೆ. ಪರವಾಗಿಲ್ಲ, ನನಗೆ ಜಾಸ್ತಿ ನೋಡ್ದಿದ್ರು ಚಿಂತೆ ಇಲ್ಲ, ನಾನೇ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ದಿನಚರಿನ ನಾನು ಯಾವತ್ತಾರು ನೋಡಿದಾಗ ನನಗೆ ಖುಷಿ ಆಗಬೇಕು. ನಾನು ಈ ಥರ ಇದ್ದೆ ಅಲ್ವ, ಈ ಥರ ಇವಾಗಿದ್ದೀನಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋಗಳ್ನ ಮಾಡ್ತೀನಿ. ಅವಳದೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿ ತಿನ್ನೋಕೆ ಕುಂಡ್ರಿಸ್ತೀವಿ. 7:30ಗೆ ಅವಳಿಗೆ ಆರಾಮಾಗಿ ಕುತ್ಕೊಂಡು ತಿನ್ನಲಿ. ನಾವು ಅರ್ಜೆಂಟಲ್ಲಿ ಮಾಡಿ ತಿನ್ನು ಅನ್ನಬಾರ್ದು. ಬೇಗ ಕುಂಡ್ರಿಸಿ ಎಬ್ಬರಿಸಿ ಬೇಗ ಅವಳನ್ನೆಲ್ಲ ಓದ್ಕೊಂಡು ಆಮೇಲೆ ಎದ್ದು ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡಿ ಕುತ್ಕೋತಾಳೆ. ಆವಾಗ ಆರಾಮಾಗಿ ತಿಂದ್ಬಿಟ್ಟು ನಿಧಾನಕ್ಕೆ ಹೋದರೆ ನಮಗೂ ಒಂದು ಸಮಾಧಾನ. ನಾವು ಮಾಡಿದ ಅಡುಗೆನ ಮಕ್ಕಳು ತಿಂದರೆ ಖುಷಿ ಆಯ್ತದೆ, ನಮಗೂ ಸಮಾಧಾನ. ಆವಾಗ ಮಕ್ಕಳು ತಿಂದು ಅಚ್ಚುಕಟ್ಟಾಗಿ ಸ್ಕೂಲ್ಗೆ ಹೋದ್ರಪ್ಪ ಅನ್ನಿಸ್ತದೆ. ಆಮೇಲೆ ಗೌರಿಗೆ ರೊಟ್ಟಿ ಕೊಡ್ತೀನಮ್ಮ ಅಂದ್ಲು. ಆಯಿತು ಕೊಟ್ಬಿಟ್ಟು ಹೋಗಂತ ಕಳಿಸ್ದೆ. ನಾನು ಬ್ಯಾಗ್ಗಳ್ನೆಲ್ಲ ಆಚೆಗಿಟ್ಟು ಬೀಗ ಹಾಕೋಣಂತ ಹೊರಟೆ. ಅವಳು ರೊಟ್ಟಿ ಕೊಡೋಕೆ ಹೋದ್ಲು ಗೌರಿಗೆ. ನಾನು ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಇಷ್ಟು ನನ್ನ ಕೆಲಸ ಬೆಳಗ್ಗೆ. ಆಮೇಲೆ ಏನಿದ್ರು ಅವಳು ಹೋದ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಇಲ್ಲಾಂದರೆ ಬಸ್ ಹೊಂಟೋಗ್ಬಿಡುತ್ತೆ. ಅಕ್ಕಿ ನೀರೆಲ್ಲ ಇಟ್ಟಿದೆ, ಹಸು ಗಿಡಕ್ಕೆ ಕುಯ್ಯೋಣ ಅಂತ ರಾತ್ರಿ ತೊಳೆದಿದ್ನಲ್ವ, ಅಕ್ಕಿ ನೀರು ವೇಸ್ಟ್ ಮಾಡಲ್ಲ, ಹಾಗೆ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಗಿಡಕ್ಕೆ ಕುಯ್ತೀನಿ. ನಾನು ಬಂದು ಸ್ಕೂಲಿಗೆ ಬಿಟ್ಬಿಟ್ಟು ಪಲ್ಯನ ಸ್ವಲ್ಪ ತಣ್ಣಗಾಗಿತ್ತು. ನಂಗೆ ತಣ್ಣಗಾದರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡೆ. ಚೆನ್ನಾಗಿತ್ತು. ಹೆಸ್ರು ಕಾಳು ಮೊಳಕೆದು, ಏನು ಬೇಯಿಸಿರಲಿಲ್ಲ, ಸುಮ್ಮನೆ ಬೆಂಡೆಕಾಯಿ ಒಗ್ಗರಣೆಗೆ ಹಾಕೋದ್ನಲ್ಲ ಅದ್ರ ಜೊತೆ ಹಾಕಿ ಹಂಗೇ ಸ್ವಲ್ಪ ಅದು ಮುಚ್ಚಿದೆ ಅಷ್ಟೇ. ಅವೆಲ್ಲ ಬೇಯ್ಕೊಂಡಿದ್ದು ಚೆನ್ನಾಗಿತ್ತು ಪಲ್ಯ. ಮತ್ತು ಇದು ಅಷ್ಟೇ ಸ್ವಲ್ಪನೇ ಮಾಡಿದ್ದೆ, ಒನ್ ಟೈಮಿಗೆ ಗೊಜ್ಜು ಥರ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಚೆನ್ನಾಗಿ ಬಂದಿತ್ತು. ಆವಾಗ ಎಲ್ಲ ತರಕಾರಿನೂ ಹೋಯ್ತದೆ. ನಾವು ಕ್ಯಾರೆಟು, ಬೀಟ್ರೂಟು, ಆಲೂಗೆಡ್ಡೆ, ಹುರುಳಿಕಾಯಿ, ಬದನೆಕಾಯಿ ಎಲ್ಲ ಹಾಕಿದೆ. ಟೊಮೊಟೊ ಎಲ್ಲ ಹಾಕಿ ಮೇವು ಫ್ರೈ ಮಾಡಿ ಈರುಳ್ಳಿ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪೌಡ್ರ್ ಹಾಕಿ ಒಂಚೂರು ನೀರು ಚಿಮ್ಮಿಸ್ಬಿಟ್ಟು ಮುಚ್ಚಿದೆ ಅಷ್ಟೇ. ಬೇಯ್ಕತ್ತು 2 ಪಲ್ಯನೂ ರೆಡಿ ಆದವು. ನಾವು ಮಾಡಬೇಕು ಅಂದರೆ ಮಾಡೇ ಮಾಡ್ತೀವಿ. ನಮ್ಮ ಮನಸ್ಸಲ್ಲಿ ಮಾಡಿ ಬಿಡು ಏನೋ ಒಂದು ಮಾಡಿದ್ರಾಯ್ತು ಅಂದರೆ ಅದೇನೋ ಒಂದೇ ಆಯ್ತದೆ. ನಾನು ಯಾವಾಗಲೂ ಮಗಳಿಗೆ ಚೆನ್ನಾಗಿ ಮಾಡಿಕೊಡ್ಬೇಕು, ತಿನ್ನಿಸ್ಬೇಕು ಅವಳಿಗೆ ಅನ್ನೋದೇ ನನ್ನ ಆಸೆ. ಮಾಡ್ತಾಳೆ ಅವಳು. ಏನು ಹೇಳಿದ್ರು ಕೊಟ್ಟರು ತಿಂತಾಳೆ, ಬೇಡ ಅನ್ನಲ್ಲ. ಮನೇಲಿ ಮಾಡಿದ್ದ ಏನು ಕೆಲಸ ಹೇಳಿದ್ರು ಗೊತ್ತಿಲ್ಲ ಅಂದ್ರೂ ತಿಳ್ಕೊಂಡು ಮಾಡ್ತಾಳೆ. ಏನು ಓದೋದಾಗಲಿ ಎಲ್ಲನೂ ಮಾಡ್ಕೊತಾಳೆ. ನಾವು ಓದಿದ್ರು SLC ಓದಿದ್ರು, ಅವಳು ICS ಸಿಲೆಬಸ್ ಓದೋದು. ಅದರಲ್ಲಿ ಓದೋದೆಲ್ಲ ಜಾಸ್ತಿ ಇರ್ತದೆ, ಬರೆಯೋದೆಲ್ಲ. ಆದರೆ ಅವಳೆಲ್ಲ ಯಾವ ಟ್ಯೂಷನ್ ಹೋಗಲ್ಲ, ಏನಿಲ್ಲ. ಮನೆಯಲ್ಲಿ ಅವಳಿಗೆ ಚಿಕ್ಕದ್ರಿಂದ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಅವಳು ಚೆನ್ನಾಗಿ ಓದ್ಕೊತಾಳೆ, ಬರ್ಕೊತಾಳೆ. ನನ್ನ ಆಸೆ ಅದೇನೆ. ಅವಳ ಕಡೆ ನಾನು ಜಾಸ್ತಿ ಗಮನ ಕೊಟ್ಟೆ ಚಿಕ್ಕದ್ರಿಂದ. ಅದು ಇವತ್ತು ಅವಳನ್ನ ಒಂದೆಲ್ಲೇ ಹೋದ್ರೂ ಒಂದು ಆಸೆ ಇತ್ತು ನನಗೆ. ಅವಳು ಮನೇಲೇ ಹೇಳ್ಬೇಕು ಹಾಡುಗಳ, ಎಲ್ಲೂ ಹೋಗೋದೇನು ಕಲ್ತ್ಕೊಳ್ಳೋದು ಬೇಡ, ಮನೇಲೇ ಕಲ್ತ್ಕೊಂಡು ನಮ್ಮ ಮನೆ ದೇವ್ರ ಮುಂದೆ ಹೇಳಿ ಅವಳು ಸಾಕಂತ ನಾವು ಆಸೆ ಇಟ್ಕೊಂಡಿದ್ದೆ. ನಾನು ಹೊಟ್ಟೇಲಿದ್ದಾಗಲೇ ನಾನು ಆ ಥರ ಆಸೆ ಇಟ್ಕೊಂಡಿದ್ದೆ. ಅವಳು ಅದೇ ಥರ ಹುಟ್ಟಿದ್ಲು, ಅದೇ ಥರ ಬೆಳೆದ್ಲು. ಅವಳು ಇವಾಗಲೂ ಅಷ್ಟೇ ಮನೆಯಲ್ಲೇ ಹೇಳ್ಬೇಕು ನಾವಿಬ್ಬರು ಕೂತ್ಕೊಂಡು ಅಂತ. ಮನೆಯಲ್ಲೇ ಹೇಳ್ಕೊಂಡ್ಲು. ಆಮೇಲೆ ಈಗ ಎಲ್ಲೇ ಹೋಗಲಿ ದೇವಸ್ಥಾನದಲ್ಲಿ ಹೇಳ್ತಾಳೆ, ಗುರ್ತಿಸ್ತಾರೆ, ಹೇಳವ್ವ ಅಂತಾರೆ. ಅವಳಿಗೆ ಏನು ಬರುತ್ತೋ ಅದು ಹೇಳ್ತಾಳೆ. ರಾಯರ ಮಠದಲ್ಲಂತೂ ಅಷ್ಟು ಇಷ್ಟಪಡ್ತಾರೆ ಅವಳನ್ನ. ಆಮೇಲೆ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಮೊಳಕೆ ಕಾಳು ಕಟ್ಟಿ ಇನ್ನೊಂದು ಸ್ವಲ್ಪ ಮಡಗಿದ್ನಲ್ವ, ಟೈಲ್ಸ್ ಮೇಲೆ ಆಯಿದ್ರೆ ಕಲ್ಲು ಮೇಲೆ ಮನೆ ಒಳಗೆ ಚೆನ್ನಾಗಿ ಕಾಣ್ತವೆ ಅಂತ ಎಲ್ಲ ಆಯಿದೆ. ಹುರುಳಿಕಾಳು ಚೆನ್ನಾಗಿತ್ತು, ಆಯ್ದುಬಿಟ್ಟಿಟ್ಟೆ. ಯಾವಾಗಲೂ ಆಯೋದು ಬೇಡ, ಮತ್ತೆ ನೆನೆಸುವಾಗ ಆಯ್ದುಬಿಟ್ಟು ಇನ್ನೊಂದು ಸಲ ಹಾಕೋಣ ಅಂತ ಚೆನ್ನಾಗಿ ಆಯ್ದಿಟ್ಟೆ.
ಇಟ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡೆ. ಆಮೇಲೆ ಬಂದಳು ಸ್ಕೂಲಿಂದ, ಲಂಚ್ ಬ್ಯಾಗೆಲ್ಲ ಎತ್ತಿಕ್ತವಳೆ, ಬಾಕ್ಸ್ ಎಲ್ಲನೂ. ಆಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ತಲೆಗೆ ಇವತ್ತು ಸ್ವಾಮೀಜಿಯವ್ರದ್ದು ಹುಟ್ಟಿದಬ್ಬ, ನಿರ್ಮಲಾನಂದ ಸ್ವಾಮೀಜಿಯವ್ರದ್ದು. ಅದನ್ನು ಹೇಳ್ತಾಯಿದ್ಲು, ಸ್ಕೂಲಿಗೆ ಬಂದಿದ್ರಮ್ಮ ಇವತ್ತು ಅವ್ರ ಬರ್ತಡೇ, ಎಲ್ಲ ಮಕ್ಕಳನ್ನೆಲ್ಲ ಆಶೀರ್ವಾದ ತಗೊಳಕ್ಕೆ ಬಿಟ್ಟಿದ್ರಂತೆ. ಇವಳು ಚೆನ್ನಾಗಿ ಮಾತಾಡಿಸ್ತಾರೆ ಮಠಕ್ಕೆ ಹೋದಾಗೆಲ್ಲ, ಮತ್ತು ಸ್ಕೂಲಲ್ಲೆಲ್ಲ ಪರಿಚಯ. ಆವಾಗ ಅಲ್ಲಿ ಮಾತಾಡಿಸುವಾಗ ಹೇಳಿದ್ರಂತೆ, ಚುಂಚನಗಿರಿ ಬಾ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾಯಿದ್ಲು. ಅದಕ್ಕೆ ನಮ್ಮ ಅಮ್ಮಂದು ಇವತ್ತು ಬರ್ತಡೇ ಅಂತ ಹೇಳಿದ್ಲು. ಸ್ವಾಮೀಜಿಯವ್ರದ್ದು ನಮ್ಮದು ಒಂದೇ ದಿವಸ ಬರ್ತಡೇ. ಹೋಗ್ಲಿ, ಇವಳು ನನ್ನ ಬರ್ತಡೇ ಏನಿದ್ರು ಅವಳು ಅವಳು ಕಾಲ ಮೇಲೆ ನಿಂತ್ಕೊತಾಳೆ, ಅವತ್ತೇ ನಾವು ಬರ್ತಡೇ ಆಚರಿಸ್ಕೋಬೇಕು ಅನ್ಕೋತೀನಿ ನಾನು. ಅವಳು ಚೆನ್ನಾಗಿರ್ಬೇಕು, ಅವಳು ಚೆನ್ನಾಗಿ ಆಯ್ತಾಳಲ್ಲ ಅವತ್ತೇ ನಮ್ಮ ಬರ್ತಡೇ. ಅಲ್ಲಿವರೆಗೂ ನನಗೆ ಯಾವ ಬರ್ತಡೇನೂ ಬೇಡ, ಏನೂ ಬೇಡ. ನಾವು ಯಾವತ್ತೂ ಇಲ್ಲ, ಮಾಡ್ಕೊಂಡು ಇಲ್ಲ. ಇವಾಗ ಅವಳ ಆಸೆಗೆ ಡೇಟ್ ಆಫ್ ಬರ್ತ್ ಎಲ್ಲ ನೋಡ್ತಾಳಲ್ಲ, ಜ್ಞಾಪನಿಸ್ತಾಳೆ. ಆಯ್ತು ಬಿಡವ, ನಿನ್ನ ಆಸೆ ಪಡಿ ನಾನು ಯಾಕೆ ಇದು ಮಾಡೋಣ ಅಂತ ವಿಶ್ ಮಾಡ್ತಾಳೆ, ಸಾಕಷ್ಟೇ. ಯಾವತ್ತು ನನ್ನ ಆಸೆ ಅಂತ ಅವಳು ಬೆಳೀತಾಳೋ ಅವತ್ತೇ ಬರ್ತಡೇ ಮಾಡ್ಕೊತೀನಿ ಅಂತ ನಾನು ಹೇಳ್ತಾಯಿದ್ದೆ ಅವಳಿಗೆ. ಸ್ವಾಮೀಜಿ ಬರಳಿದ್ರಮ್ಮ, ಮಾತಾಡ್ಸಿದ್ರು ಅಂತ ಹೇಳ್ತಾಯಿದ್ಲು. ಈಗ ಸಾಯಂಕಾಲ ಆಷಾಢದ ಗಾಳಿ ಬೀಸ್ತದೆ, ಸಾಯಂಕಾಲ ಹೋಗೋದು ಬರೋದು ಅಲ್ಲೆಲ್ಲ ಜನ ಇರ್ತಾರೆ, ಹೋಗಿ ಬರೋದೆಲ್ಲ ಲೇಟ್ ಆಯ್ತದೆ, ಇನ್ನೊಂದು ದಿವಸ ಹೋಗೋಣ ಸುಮ್ಮನಿರು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಹೋಗ್ಲಿಲ್ಲ, ನಮ್ಮ ಮನೆಯಲ್ಲೇ ಪೂಜೆ ಮಾಡ್ದೆ. ಅದಕ್ಕೆ ಹೇಳ್ತಾಯಿದ್ದೋ, ಇವತ್ತು ದೇವ್ರ ಹತ್ರ ನಮ್ಮ ಸ್ವಾಮೀಜಿಗಳಿಗೆ ಇನ್ನೂ 106 ವರ್ಷಗಳ ಸುಖವಾಗಿ ಬಾಳಲಿ ಅವರು. ಏಕೆಂದರೆ ನಮ್ಮ ಚುಂಚನಗಿರಿನ ಇಡೀ ಇಂಡಿಯಾನೇ ತಿರುಗಿ ನೋಡೋ ಥರ ಮಾಡವ್ರೆ. ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲದು ಇಡೀ ಸುತ್ತ ಎಲ್ಲ ಕಾಣಿಸ್ತದೆ, ಮತ್ತು ಅಲ್ಲಿ ಎಲ್ಲ ಥರ ಜನ ಬರ್ತಾರೆ, ಎಲ್ಲ ಥರ ದೇವಸ್ಥಾನಗಳವೆ, ಅಷ್ಟು ಚೆನ್ನಾಗೈತೆ. ಯಾವ ಇದರಲ್ಲಿ ಪುಣ್ಯ ಮಾಡಿದ್ರು ಬಂದು ಇವಾಗ ಇಷ್ಟೆಲ್ಲ ಇಂಪ್ರೂವ್ ಮಾಡವ್ರೆ. ಚೆನ್ನಾಗಿರಲಿ ಅವ್ರು ಯಾವಾಗಲೂ ಅಂತ ಹೇಳ್ತೀನಿ. ಆಮೇಲೆ ಸಾಯಂಕಾಲ ಒಬ್ಬರು ಪೂಜೆ ಮಾಡಿ ಓದ್ಕೊಳಕ್ಕೆ ಕೂತ್ಕೊಂಡು, ಮೊಳಕೆ ಕಾಳು ಸಾರು ಮಾಡಬೇಕಿತ್ತು. ಹುಳ್ಳಿಕಾಳು ಮೊಳಕೆ ಕಟ್ಟಿದ್ನಲ್ವ, ಮೊಳಕೆ ಕಾಳು ಸಾರು ಮಾಡ್ತೀನಿ ಅಂತ ಪೂಜೆ ಎಲ್ಲ ಮಾಡಿ ಅವಳ ಜೊತೆ ಕೂತ್ಕೊಂಡೆ ಓದ್ಕೊಳ್ಳೋಕ್ಕೆ. ಆಮೇಲೆ 8:15ಗೆ ಹೋದೆ ನಾನು ಅಡುಗೆ ಮಾಡ್ತೀನಿ, ಅಷ್ಟೊತ್ತಕ ಓದ್ಕೊ ಅಂತ. ಆಮೇಲೆ ಸ್ವಾಮೀಜಿಯವ್ರದ್ದು, ಆಮೇಲೆ ಅಲ್ಲಿ ಚುಂಚನಗಿರಿಗೆ ಹೋದಾಗ ಸ್ವಾಮೀಜಿಯವ್ರ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ಲು, ಅವ್ರ ಜೊತೆ ನಿಂತ್ಕೊಂಡು ಅದನ್ನು ಹಾಕಿದ್ಲು, ಸ್ವಾಮೀಜಿಯವ್ರದ್ದು ಹುಟ್ಟಿದಬ್ಬ ಅಂತ. ಆಮೇಲೆ ಮೊಳಕೆ ಕಾಳು ಸಾಂಬಾರು ಮಾಡಿ, ಪಲ್ಯನ ಈ ಥರ ಸಪ್ರೇಟಾಗಿ ಕಾಳು ಬಸ್ಕೊಂಬಿಟ್ಟು, ಈರುಳ್ಳಿ ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕಿ, ಆಮೇಲೆ ಕಾಳು ಹಾಕಿ ಮಿಕ್ಸ್ ಮಾಡಿ, ಮಸಾಲೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದರೊಳಗಡೆ ಹಾಕಬೇಕು. ಸಾರಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೇ ರುಬ್ಕೊಂಡಿದ್ದನ್ನ ಸ್ವಲ್ಪ ಎತ್ತಿಟ್ಕೊಂಡು ಇದ್ರೊಳಗೆ ಹಾಕಿದ್ರೆ ಪಲ್ಯ ಚೆನ್ನಾಗಿರ್ತದೆ. ಲಾಸ್ಟಿಗೆ ಕಾಯಿ ತುರಿ ಹಾಕಿದ್ರೆ ಸಾಕು. ಸಾಂಬಾರೆಲ್ಲ ತುಂಬ ಚೆನ್ನಾಗಿತ್ತು. ನನಗೆ ನಾನ್ ವೆಜ್ಗೆಲ್ಲ ಅನ್ನೋದಕ್ಕಿಂತ ಈ ಥರ ತುಂಬ ಇಷ್ಟ, ವೆಜಿಟೇರಿಯನ್ ಥರನೇ ಅಡುಗೆ. ಮತ್ತು ಹಾಲು ಎಲ್ಲ ಮಾಡಿದ್ದೆ. ನಮ್ಮದು ಬರ್ತಡೇ ಅಲ್ವಾ, ಮಾಡಮ್ಮ ಹಾಲು ಅಂದ್ಲು. ಮೊನ್ನೆ ಅವ್ರ ಅಪ್ಪಂದಾಗಿತ್ತು 8 ದಿವಸ ಆದಮೇಲೆ, ಆವಾಗ ಅವ್ರಿಗೆ ಮಾಡಿದ್ದೆ, ಇವತ್ತು ನನಗೆ ಮಾಡಿದ್ದೆ. ಕೂತಿದ್ರು ಊಟ ಮಾಡ್ಕೊಂಡು. ಏನಪ್ಪ ಅಂದರೆ ಅದರಲ್ಲಿ ಮಹಾಬಲಿ ಹನುಮಂತ ಅಂತ ಅದು ಸೀರಿಯಲ್ ಬರುತ್ತೆ 8:30ಗೆ ಸಿರಿ ಕನ್ನಡದಲ್ಲಿ. ರಾಮಾಯಣ ನಾವು ಓದೋದೇ ಬೇಡ, ಅಷ್ಟು ಚೆನ್ನಾಗೈತೆ. ಇನ್ನೊಂದು ವಾರ ಆಯ್ತು ಅಷ್ಟೇ ಮುಗ್ದೋಗುತ್ತೆ. ರಜದಲ್ಲಿಂದ ನೋಡ್ತಾಯಿದ್ದೋ, ಇವಾಗ ಅದು ಐಕಂಡು ನೋಡ್ತಾಯಿದ್ರು. ನಾನೆಲ್ಲ ಕೆಲಸ ಮಾಡಿ ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಅವಳು ಮಲ್ಕೊಳಕ್ಕೆ ಹೋದ್ಲು. ನಾನು ಆಮೇಲೆ ಕೈ ಮುಗ್ದು ದೇವರಿಗೆ, ನನಗೇನು ಅದೇ ಅಭ್ಯಾಸ. ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಮುಖ ತೊಳ್ಕೊಂಡು ಆಮೇಲೆ ನಾನು ಹೋದೆ. ಅವಳು ಮಲಗಿದ್ಲು. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ.